ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ UDS ಪ್ಲಸ್ 2025-26 ಸ್ಕೂಲ್ ಪ್ರೊಫೈಲ್ ಮತ್ತು ಫಿಸಿಕಲ್ ಫೆಸಿಲಿಟೀಸ್ ಸರ್ಟಿಫೈ ಮಾಡುವ ವಿಧಾನವನ್ನು ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನನ್ನ ರೈಸಿಂಗ್ ಸನ್ ಚಾನಲನ್ನು ಮೊದಲ ಬಾರಿ ವೀಕ್ಷಿಸುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಯಾವುದಾದ್ರೂ ಒಂದು ಬ್ರೌಸರ್ಗೆ ಹೋಗಿ ಅಲ್ಲಿ ಸರ್ಚ್ ಬಾರ್ನಲ್ಲಿ UDS ಪ್ಲಸ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಕೊಡಬೇಕಾಗ್ತದೆ. ಆವಾಗ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗ್ತದೆ. ಇಲ್ಲಿ ಮೊದಲನೇ ಆಪ್ಷನ್ UDS ಪ್ಲಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕಾರ್ನರಲ್ಲಿ ಮೇಲ್ಗಡೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಕೇಳ್ತದೆ, ಅಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಲ್ಲಿ ನಮ್ಮ ಸ್ಟೇಟ್ ಯಾವುದು, ಕರ್ನಾಟಕ, ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಗೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಸ್ವಲ್ಪ ಕೆಳಗಡೆ ಬನ್ನಿ. ಇಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ 2025-26 ಅಂತ ಇದೆ. ಅದರ ಮುಂದ್ಗಡೆ ಇರುವಂಥ ಲಾಗಿನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾದಂಥ ಒಂದು ಲಾಗಿನ್ ಪೇಜ್ ಓಪನ್ ಆಗ್ತದೆ. ಅಲ್ಲಿ ಮೇಲ್ಗಡೆ ಯೂಸರ್ ನೇಮ್ ಕೇಳ್ತದೆ. ಯೂಸರ್ ನೇಮ್ ಅಂತ ಹೇಳಿದರೆ ನಿಮ್ಮ ಶಾಲೆಯ ಡಯಸ್ ನಂಬರ್ ಆಗಿರ್ತದೆ, ಅದನ್ನು ನೀವು ಟೈಪ್ ಮಾಡಿಕೊಳ್ಬೇಕಾಗ್ತದೆ. ನಂತರ ಕೆಳಗೆ ಪಾಸ್ವರ್ಡ್ ಅಂತ ಇದೆ, ಅಲ್ಲಿ ನಿಮ್ಮ ಪಾಸ್ವರ್ಡನ್ನು ತಪ್ಪಿಲ್ಲದಂತೆ ಸರಿಯಾಗಿ ನಮೂದಿಸಿ. ಅದಾದ ನಂತರ ಅಲ್ಲಿ ಕೆಳಗಡೆ ಕ್ಯಾಪ್ಚಾ ಕೇಳ್ತದೆ. ಕ್ಯಾಪ್ಚಾದಲ್ಲಿ ಸರಿಯಾಗಿ ನಮೂದಿಸಿ. ಅದರಲ್ಲಿ ಕ್ಯಾಪಿಟಲ್ ಲೆಟ್ರು, ಆಮೇಲೆ ಸ್ಮಾಲ್ ಲೆಟ್ರು, ನಂಬರ್ಸ್ ಇರ್ತದೆ, ಅದನ್ನು ಸರಿಯಾಗಿ ನಮೂದಿಸಿ ಕೆಳಗಡೆ ಇರುವಂಥ ಲಾಗಿನ್ ಪೇಜ್, ಲಾಗಿನ್ ಅಂತ ಇದೆ ನೋಡಿ, ಅದರ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿಯಾದಂಥ ಒಂದು 5 ಆಪ್ಷನ್ಸ್ಗಳು ಕಾಣ್ತದೆ. ಅದರಲ್ಲಿ ಮೊದಲನೇ ಆಪ್ಷನ್ ಡಾಟಾ ಕ್ಯಾಪ್ಚರ್ ಅಂತ ಇದೆ, ಅದರ ಮೇಲ್ಗಡೆ ಇರುವ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ರೆಡ್ ಕಲರ್ ಬ್ಯಾನರಲ್ಲಿ ಸರ್ಟಿಫಿಕೇಶನ್ ಸ್ಟೇಟಸ್ ಅಂತ ಇದೆ, ಅದರ ಮುಂದ್ಗಡೆ ನಾಟ್ ಸರ್ಟಿಫೈಡ್ ಅಂತ ಇದೆ. ಇದು ನಂತರ ಸರ್ಟಿಫೈಡ್ ಆದ ನಂತರ ಇದು ಗ್ರೀನ್ ಕಲರಿಗೆ ಬರ್ತದೆ. ಇವಾಗ ರೆಡ್ ಕಲರ್ ಇದೆ, ಇಲ್ಲಿ ಸರ್ಟಿಫೈಡ್ ಆಗಿಲ್ಲ ಅನ್ನೋದನ್ನು ತೋರಿಸ್ತದೆ. ಸರ್ಟಿಫೈ ಮಾಡುವುದಕ್ಕಿಂತ ಮುಂಚೆ ನಾವು ಎಲ್ಲ ಸೆಕ್ಷನ್ಗಳ ಮುಂದ್ಗಡೆ ಸ್ಟೇಟಸ್ ಕಾಲಮ್ನಲ್ಲಿ ಕಂಪ್ಲೀಟೆಡ್ ಇದೆಯಾ ಅನ್ನೋದನ್ನು ಗಮನಿಸಿಕೊಳ್ಳಬೇಕಾಗ್ತದೆ. ಎಲ್ಲ ಸೆಕ್ಷನ್ಗಳನ್ನು ನೀವು ಸ್ಕ್ರಾಲ್ ಮಾಡ್ತಾ ಕೆಳಗಡೆ ನೋಡ್ತಾ ಬನ್ನಿ, ಅಲ್ಲಿ ಎಲ್ಲ ಕಂಪ್ಲೀಟೆಡ್ ಅಂತ ಇರಬೇಕು. ಹಾಗಿದ್ದಲ್ಲಿ ಮಾತ್ರ ನಮಗೆ ಸರ್ಟಿಫೈ ಮಾಡಲಿಕ್ಕೆ ಆಗ್ತದೆ. ನೋಡಿ, ಇಲ್ಲಿ ಎಲ್ಲ ಸೆಕ್ಷನ್ಗಳು ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ, ಅದರ ಕೆಳಗಡೆ ನಾಟ್ ಸರ್ಟಿಫೈಡ್ ಅಂತ ತೋರಿಸ್ತಾ ಇದೆ. ಇವಾಗ ನಾವು ಸ್ಕೂಲ್ ಸರ್ಟಿಫಿಕೇಷನ್ ಬ್ಯಾನರ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಆದರೆ ಅದಕ್ಕಿಂತ ಮುಂಚೆ ನಾವು ಈ ಹಿಂದೆ ಅಪ್ಡೇಟ್ ಮಾಡಿದ ಎಲ್ಲ ಮಾಹಿತಿಗಳು ಸರಿಯಾಗಿದೆಯೇ ಅನ್ನೋದನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಬೇಕಾಗುತ್ತದೆ. ಯಾಕಂತ ಹೇಳಿದರೆ ನಮ್ಮ ಶಾಲೆಗೆ ಬರುವಂತಹ ಎಲ್ಲ ಯೋಜನೆಗಳು, ಕಾರ್ಯಕ್ರಮಗಳು ಮುಂದೆ UDS ಮಾಹಿತಿಯ ಆಧಾರದ ಮೇಲೆಯೇ ಬರುವುದರಿಂದ ನಾವು ಇನ್ನೊಮ್ಮೆ ಎಲ್ಲ ಮಾಹಿತಿಗಳನ್ನು ಸರಿ ಇದೆ ಅಂತ ಪರಿಶೀಲನೆ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ಡಿಟೈಲ್ ರಿಪೋರ್ಟ್ ಕಾರ್ಡ್ ಅಂತ ಇದೆಯಲ್ವಾ, ಅದರ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿಕೊಂಡ ನಂತರ PDF ಡೌನ್ಲೋಡ್ ಆಗ್ತದೆ. ಆ PDF ಅನ್ನು ಓಪನ್ ಮಾಡಿ ನೀವು ಸ್ಕ್ರಾಲ್ ಮಾಡುತ್ತಾ ಕೆಳಗಡೆ ಬನ್ನಿ. ಯಾವುದಾದ್ರೂ ಈ ಹಿಂದೆ ಅಪ್ಡೇಟ್ ಮಾಡಿದಂತಹ ಮಾಹಿತಿಗಳು ತಪ್ಪಾಗಿದೆ ಎನ್ನುವುದು ನಿಮ್ಮ ಗಮನಕ್ಕೆ ಬಂದಲ್ಲಿ ಅದನ್ನು ಒಂದು ಹಾಳೆಯ ಮೇಲ್ಗಡೆ ನೋಟ್ ಮಾಡಿ ಇಟ್ಟುಕೊಳ್ಳಿ, ಯಾವ ಸೆಕ್ಷನ್ನಲ್ಲಿ ಯಾವ ಮಾಹಿತಿ ತಪ್ಪಾಗಿದೆ ಅನ್ನೋದನ್ನು. ಅಥವಾ ಈ PDF ಅನ್ನು ಪ್ರಿಂಟ್ ತೆಗೆದು ಅದರ ಮೇಲ್ಗಡೆ ನೀವು ಕೂಡ ಒಂದು ರೌಂಡ್ ಅಪ್ ಮಾಡಿ ಇಟ್ಟುಕೊಂಡಲ್ಲಿ ನಂತರ ಅಪ್ಡೇಟ್ ಮಾಡಲಿಕ್ಕೆ ನಿಮಗೆ ಈಸಿ ಆಗ್ತದೆ. ಎಲ್ಲ ಮಾಹಿತಿಗಳನ್ನು ನೀವು ಒಮ್ಮೆ ಎಲ್ಲ ಪೇಜುಗಳನ್ನು ಸ್ಕ್ರಾಲ್ ಮಾಡುತ್ತಾ ಎಲ್ಲ ಚೆಕ್ ಮಾಡಿದ ನಂತರ ನೀವು ಸರಿಯಾಗಿದೆ ಅನ್ನೋದನ್ನು ಗಮನಿಸ್ಕೊಳ್ಬೇಕಾಗ್ತದೆ. ಇವಾಗ ನೀವು ಸ್ಕೂಲ್ ಪ್ರೊಫೈಲ್ ಪೇಜ್ನಲ್ಲಿ ಯಾವುದಾದರೂ ಮಾಹಿತಿ ಅಪ್ಡೇಟ್ ಮಾಡುವುದಿದ್ದಲ್ಲಿ ಮಾಡಬಹುದು. ಇದರಲ್ಲಿ ಮೊದಲನೇ ಸೆಕ್ಷನ್ನಲ್ಲಿರುವಂಥ ಮಾಹಿತಿಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಹಂತದಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ಮೊದಲನೇ ಸೆಕ್ಷನ್ನಲ್ಲಿರುವ ಮಾಹಿತಿಗಳಲ್ಲಿ ಯಾವುದಾದರೂ ತಪ್ಪಿದ್ದಲ್ಲಿ ನೀವು ಬ್ಲಾಕ್ ಹಂತ ಅಥವಾ ಜಿಲ್ಲಾ ಹಂತದ ಪ್ರೋಗ್ರಾಮ್ ಅವರ ಗಮನಕ್ಕೆ ತರಬೇಕಾಗ್ತದೆ. ಅದನ್ನು ಬಿಟ್ಟು ಉಳಿದ
ಯಾವುದೇ ಮಾಹಿತಿಯನ್ನು ಬೇಕಾದರೂ ನೀವು ಅಪ್ಡೇಟ್ ಮಾಡಲಿಕ್ಕೆ ಆಗ್ತದೆ. ಉದಾಹರಣೆಗೆ ನಾನಿಲ್ಲಿ ಸೆಕೆಂಡ್ ಸೆಕ್ಷನ್ನಲ್ಲಿರುವ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಸ್ಕ್ರಾಲ್ ಮಾಡ್ತಾ ನಾನಿಲ್ಲಿ ಕೆಳಗಡೆ ಬರ್ತೀನಿ. ಇಲ್ಲಿ ಯಾವುದೋ ಒಂದು ಮಾಹಿತಿಯನ್ನು ನಾನೀಗ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಲೋವರ್ ಪ್ರೈಮರಿ ಸ್ಕೂಲ್ ಡಿಸ್ಟೆನ್ಸ್ ಕೇಳ್ತಾ ಇದೆ. ಅದನ್ನು ನಾನೀಗ ಒಂದು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ಚೇಂಜ್ ಮಾಡ್ತೀನಿ. ಮಾಡಿದ ನಂತರ ನೀವು ಏನು ಮಾಡಿ ಚೇಂಜ್ ಮಾಡಿದ ನಂತರ ನೀವು ಇಲ್ಲಿ ಸೇವ್ ಕೊಡಲೇಬೇಕಾಗ್ತದೆ. ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎಲ್ಲ ಸೆಕ್ಷನ್ಗಳ ಮುಂದ್ಗಡೆ ಸ್ಟೇಟಸ್ ಕಾಲಮ್ನಲ್ಲಿ ಕಂಪ್ಲೀಟೆಡ್ ಅನ್ನೋದು ಶೋ ಆಗ್ತಾ ಇದೆ. ಅದು ಕಂಪ್ಲೀಟೆಡ್ ಇದೆಯಾ ಅನ್ನೋದನ್ನು ನೀವು ಒಮ್ಮೆ ಗಮನಿಸ್ಕೊಳ್ಬೇಕಾಗ್ತದೆ. ಎಲ್ಲ ಸರಿ ಇದ್ದರೆ ಸ್ಕೂಲ್ ಸರ್ಟಿಫಿಕೇಷನ್ ಮೇಲ್ಗಡೆ ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ಸರ್ಟಿಫಿಕೇಷನ್ ಬೈ ಸ್ಕೂಲ್ ಅಂತ ಇದೆ, ಅದರ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಒಂದು ರಿಮಾರ್ಕ್ಸನ್ನು ಬರೀಬೇಕಾಗ್ತದೆ. ಇದು ಮಿನಿಮಮ್ 20 ಕ್ಯಾರೆಕ್ಟರಿಂದ ಮ್ಯಾಕ್ಸಿಮಮ್ 100 ಕ್ಯಾರೆಕ್ಟರ್ ತನಕ ಇದೆ. ನೀವು ಅಲ್ಲಿ ಒಂದು ಸೆಂಟೆನ್ಸನ್ನು ಟೈಪ್ ಮಾಡ್ಬೋದು. ನಾನು ಇಲ್ಲಿ ಇವಾಗ ಆಲ್ ಫಾರ್ಮ್ಸ್ ಆಫ್ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫಿಸಿಕಲ್ ಫೆಸಿಲಿಟೀಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಟೈಪ್ ಮಾಡ್ತೇನೆ. ನೀವು ಇನ್ನೂ ಒಂದೊಂದು ಸೆಂಟೆನ್ಸ್ ಬೇಕಾದರೂ ಸೇರಿಸ್ಬೋದು. ಟೋಟಲ್ ಆಗಿ 100 ಕ್ಯಾರೆಕ್ಟರ್ಗಿಂತ ಮೇಲೆ ಹೋಗಬಾರ್ದು. ನಂತರ ಇಲ್ಲಿ ಕೆಳಗಡೆ ಇರುವಂಥ ಸರ್ಟಿಫೈ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ನಾನಿಲ್ಲಿ ಸರ್ಟಿಫೈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಅಲ್ಲಿ ಕನ್ಫರ್ಮ್ ಕೇಳ್ತದೆ. ಆರ್ ಯು ವಾಂಟ್ ಟು ಸರ್ಟಿಫೈ ದ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಡಾಟಾ ಅಂತ ಕೇಳ್ತದೆ. ಅಲ್ಲಿ ಕನ್ಫರ್ಮ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಇವಾಗ ಇಲ್ಲಿ ಸ್ಕೂಲ್ ಡಾಟಾ ಸರ್ಟಿಫೈಡ್ ಸಕ್ಸಸ್ಫುಲಿ ಅಂತ ಹೇಳಿ ಶೋ ಆಗ್ತಾ ಇದೆ. ಹಾಗೆ ಮೇಲ್ಗಡೆ ಗ್ರೀನ್ ಕಲರ್ ಬ್ಯಾನರ್ನಲ್ಲಿ ಲಾಸ್ಟ್ ಅಪ್ಡೇಟೆಡ್ ಟೈಮ್ ಮತ್ತು ಡೇಟ್ ಶೋ ಆಗ್ತಾ ಇದೆ. ನೀವು ಇಲ್ಲಿ ಡಿಟೈಲ್ಡ್ ರಿಪೋರ್ಟ್ ಕಾರ್ಡ್ ಹಾಗೆ ಸ್ಕೂಲ್ ರಿಪೋರ್ಟ್ ಕಾರ್ಡನ್ನು ಬೇಕಿದ್ದಲ್ಲಿ ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಬಹುದು. ನಂತರ ನೀವು ಇಲ್ಲಿ ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಸ್ಕೂಲ್ ಪ್ರೊಫೈಲ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಾವು ಅಪ್ಡೇಟ್ ಮಾಡೋದಕ್ಕಿಂತ ಮುಂಚೆ ರೆಡ್ ಕಲರ್ ಬ್ಯಾನರ್ನಲ್ಲಿ ನಾಟ್ ಸರ್ಟಿಫೈಡ್ ಅಂತ ಶೋ ಆಗ್ತಾ ಇತ್ತು. ಬಟ್ ಇವಾಗ ಇಲ್ಲಿ ಗ್ರೀನ್ ಕಲರ್ ಬ್ಯಾನರ್ನಲ್ಲಿ ಸರ್ಟಿಫೈಡ್ ಸಕ್ಸಸ್ಫುಲಿ ಅಂತ ಹೇಳಿ ಶೋ ಆಗ್ತಾ ಇದೆ. ಧನ್ಯವಾದಗಳು.